ನಾವು ಪ್ರೀವಿಯಸ್ ವಿಡಿಯೋದಾಗ ಅಂಡು ಅಂಡ್ ರೀಡು ಫಂಕ್ಷನಾಲಿಟಿ ಆಫ್ ಅ ಸ್ಮಾರ್ಟ್ ಬಲ್ಬ್ ನೋಡಿದ್ವಿ. ಈ ವಿಡಿಯೋದಾಗ ಅಂಡು ಅಂಡ್ ರೀಡು ಫಂಕ್ಷನಾಲಿಟಿ ಆಫ್ ಅ ಟಿವಿ ಚೇಂಜ್ ಚಾನೆಲ್ ದ ಕೋಡ್ ಇಂಪ್ಲಿಮೆಂಟೇಷನ್ ನೋಡೋಣ ಅಂತ. ಡಿವೈಸ್ ಅಂತ ಹೇಳಿ ನಾವು ಇಂಟರ್ಫೇಸ್ ಬರ್ಕೊಂಡಿವ. ಈ ಡಿವೈಸ್ ಒಳಗ ಆನ್ ಆಫ್ ಈಸ್ ಆನ್ ಅಂತ ಹೇಳಿ ನಾವು ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ನ ಡಿಫೈನ್ ಮಾಡ್ಕೊಂಡಿವ. ಟಿವಿ ಅನ್ನೋ ಕ್ಲಾಸ್ ಈ ಡಿವೈಸ್ ನ ಇಂಪ್ಲಿಮೆಂಟ್ ಮಾಡ್ಕೊಳತೈತಿ. ಇದ್ರೊಳಗ ಆನ್ ಆಫ್ ಈಸ್ ಆನ್ ನ ನಾವು ಓವರ್ ರೈಡ್ ಮಾಡಾಕತ್ತೀವ. ಆನ್ ದಾಗ ಟಿವಿ ಇಸ್ ಆನ್, ಆಫ್ ದಾಗ ಟಿವಿ ಇಸ್ ಆಫ್ ಅಂತ ಹೇಳಿ ನಾವ್ ಏನ್ ಮಾಡಾಕ್ತಿವ್ ಪ್ರಿಂಟ್ ಮಾಡಾಕತ್ತೀವ. ಆಮೇಲೆ ಈಸ್ ಆನ್ ಐತಲ್ಲ ಇದನ್ನ ನಾವ ಆನ್ ಮೆಥಡ್ ದಾಗ ಟ್ರೂ ಅಂತ ಹೇಳಿ ಸೆಟ್ ಮಾಡಾಕತ್ತೀವ. ಆಫ್ ದಾಗ ಈಸ್ ಆನ್ ಫಾಲ್ಸ್ ಅಂತ ಹೇಳಿ ಸೆಟ್ ಮಾಡಾಕತ್ತೀವ. ಈಸ್ ಆನ್ ಏನ್ ಇಂಡಿಕೇಟ್ ಮಾಡ್ತೈತಿ ಅಂದ್ರೆ ಕರೆಂಟ್ ಸ್ಟೇಟ್ ಆಫ್ ದ ಟಿವಿನ ಇಂಡಿಕೇಟ್ ಮಾಡ್ತೈತಿ. ಅಂದ್ರೆ ಟಿವಿ ಆನ್ ಆಗೈತು ಆಫ್ ಆಯ್ತು ಅಂತ ಹೇಳಿ ಇಂಡಿಕೇಟ್ ಮಾಡ್ತೈತಿ. ಸೊ ಟಿವಿದೊಳಗ ಚೇಂಜ್ ಚಾನಲ್ ಅಂತ ಹೇಳಿ ಇನ್ನೊಂದು ಮೆಥಡ್ ಐತಿ. ಇದೇನ್ ಮಾಡ್ತೈತಿ ಅಂದ್ರೆ ಬೇಸಿಕಲಿ ಕರೆಂಟ್ ಚಾನಲ್ ನ ನಾವಿಲ್ಲಿ ಪಾಸ್ ಮಾಡಿರುವಂತ ಪ್ಯಾರಾಮೀಟರ್ ಗೆ ಸೆಟ್ ಮಾಡಾಕತೈತಿ ಇದ ಚಾನಲ್ ಅಂತ ಹೇಳಿ ನಾವ್ ಏನ್ ತಗೊಂಡಿವ ಒಂದ ಎನುಮರೇಷನ್ ತಗೊಂಡಿವ. ಅಂದ್ರೆ ಟಿವಿದಾಗ ಯಾವ್ಯಾವ ಚಾನಲ್ ಪ್ಲೇ ಆಕತಾವಲ್ಲ ಅವೆಲ್ಲಾನು ನಾವ್ ಇಲ್ಲಿ ಲಿಸ್ಟ್ ಮಾಡಿರ್ತೀವ. ESPN, G5 ಎಷ್ಟ್ ಚಾನಲ್ ಅದಾವಲ್ಲ ಅವನ್ನೆಲ್ಲಾನು ನಾವ್ ಇಲ್ಲಿ ಆಡ್ ಮಾಡಿವ. ಸೊ ಇನ್ ಕೇಸ್ ನಾವ್ ಎನ್ಹಾನ್ಸ್ಮೆಂಟ್ ಸಲುವಾಗಿ ನಾವು ಅದರ್ ಚಾನಲ್ಸ್ ನಾವಿಲ್ಲಿ ಆಡ್ ಮಾಡ್ಕೋಬಹುದು. ಸಬ್ಸ್ಕ್ರೈಬ್ ಟು ಚಾನಲ್ಸ್ ಅಂತ ಹೇಳಿ ಒಂದ್ ಮೆಥಡ್ ಐತಿ. ಸೊ ಈ ಸಬ್ಸ್ಕ್ರೈಬ್ ಟು ಚಾನಲ್ ಮೆಥಡ್ ಏನ್ ಮಾಡ್ತೈತಿ ಅಂತಂದ್ರೆ ಬೇಸ್ಡ್ ಆನ್ ದ ಪ್ರೈಸ್ ಸಪೋರ್ಟೆಡ್ ಚಾನಲ್ಸ್ ಒಳಗಡೆ ಚಾನಲ್ಸ್ ನ ಆಡ್ ಮಾಡ್ತೈತಿ. ಇನ್ ಕೇಸ್ ಪ್ರೈಸ್ ಈಕ್ವಲ್ ಟು 500 ಇತ್ತಂದ್ರ ನಾವ ಸಪೋರ್ಟೆಡ್ ಚಾನಲ್ಸ್ ಯಾವ್ಯಾವ ಅಂತಂದ್ರ ESPN, ಸ್ಟಾರ್ ಸ್ಪೋರ್ಟ್ಸ್, G5, ESPN. ಸೊ ಇನ್ ಕೇಸ್ ಪ್ರೈಸ್ ಗ್ರೇಟರ್ ದನ್ 500 ಇತ್ತಂದ್ರೆ ಸಮ್ ಅದರ್ ಚಾನಲ್ಸ್ ಆಲ್ಸೋ ವಿಲ್ ಆಡ್. TV9, HBO, ಪಬ್ಲಿಕ್, ರಿಪಬ್ಲಿಕ್ ಟಿ ಇವಿ ಅಂತೇಳಿ ನಾವ್ ಏನ್ ಮಾಡ್ತೀವಿ ಆಡ್ ಮಾಡ್ತೀವಿ. ನಾವ್ ಇಲ್ಲಿ ಏನ್ ಮಾಡಾಕ್ತಿವ ಕರೆಂಟ್ ಚಾನಲ್ ನ ಏನ್ ಮಾಡಾಕ್ತಿವಿ ಇಲ್ಲೇ ESPN ಅಂತ ಸೆಟ್ ಮಾಡ್ಕೊಳಾಕ್ತಿವ. ಇಲ್ಲೇ ಕರೆಂಟ್ ಚಾನಲ್ ಈಕ್ವಲ್ ಟು ರಿಪಬ್ಲಿಕ್ ಟಿವಿ ಅಂತ ಸೆಟ್ ಮಾಡ್ಕೊಳಾಕ್ತಿವ. ನಮ್ದ ನೆಕ್ಸ್ಟ್ ಇಂಟರ್ಫೇಸ್ ಯಾವ್ದಂದ್ರೆ ಕಮಾಂಡ್ ಒಳಗಡೆ ನಾವ ಎಕ್ಸಿಕ್ಯೂಟ್ ಅಂಡು ರೀಡು ಮೆಥಡ್ ನ ನಾವ ಡಿಫೈನ್ ಮಾಡ್ಕೊಂಡಿವಿ ಆಸ್ ಅ ಅಬ್ಸ್ಟ್ರಾಕ್ಟ್ ಮೆಥಡ್ ಆಗಿ. ಚೇಂಜ್ ಚಾನಲ್ ಅನ್ನೋ ಕ್ಲಾಸ್ ಈ ಕಮಾಂಡ್ ಇಂಟರ್ಫೇಸ್ ನ ಏನ್ ಮಾಡಾಕ್ತೈತಿ ಇಂಪ್ಲಿಮೆಂಟ್ ಮಾಡ್ಕೊಳಾಕ್ತೈತಿ. ಇದ್ರೊಳಗಡೆ ನಾವ ಎಕ್ಸಿಕ್ಯೂಟ್ ಅಂಡು ರೀಡು ಮೆಥಡ್ಸ್ ನ ಓವರ್ ರೈಡ್ ಮಾಡಾಕತ್ತೀವಿ, ಫಂಕ್ಷನಾಲಿಟಿ ಕೊಡಾಕತ್ತೀವ. ಅಂಡು ಚಾನಲ್ ಸಲುವಾಗಿ ಒಂದ್ ಸ್ಟ್ಯಾಕ್ ತಗೊಳಾಕತ್ತೀವಿ ನಾವ, ರೀಡು ಚಾನಲ್ ಸಲುವಾಗಿ ನಾವ ಇನ್ನೊಂದು ಸ್ಟ್ಯಾಕ್ ನ ತಗೊಳಾಕತ್ತೀವ. ಇದು ಚೇಂಜ್ ಚಾನಲ್ ಏನಾಗಬೇಕು ಅಂದ್ರೆ ಒಂದು ಪರ್ಟಿಕ್ಯುಲರ್ ಡಿವೈಸ್ ಮ್ಯಾಗ ಈ ಕಮಾಂಡ್ ಇನ್ವೋಕ್ ಆಗ್ಬೇಕ. ಅದ್ರ ಸಲುವಾಗಿ ಚೇಂಜ್ ಚಾನಲ್ ಕನ್ಸ್ಟ್ರಕ್ಟರ್ ಒಳಗಡೆ ಟಿವಿ ಆಸ್ ಎ ನಾವ ಪ್ಯಾರಾಮೀಟರ್ ಕಳ್ಸಾಕತ್ತೀವ. ಸೊ ಇದು ಚೇಂಜ್ ಚಾನಲ್ ಎದಕ್ ನಾವು ತಗೊಳಾಕ್ತಿವಿ ಅಂದ್ರೆ ಪ್ರೀವಿಯಸ್ ಚಾನಲ್ ಸ್ಟೇಟ್ ನ ನಾವ ಕ್ಯಾಪ್ಚರ್ ಮಾಡಾಕ ಈ ಚಾನಲ್ ವೇರಿಯಬಲ್ ತಗೊಂಡಿವಿ ನಾವ. ನಮ್ದ ನೆಕ್ಸ್ಟ್ ಕ್ಲಾಸ್ ರಿಮೋಟ್ ಕಂಟ್ರೋಲರ್. ರಿಮೋಟ್ ಕಂಟ್ರೋಲರ್ ದಾಗ ಕಮಾಂಡ್ ಐತಿ. ಸೊ ಈ ಕಮಾಂಡ್ ನಾವ ಸೆಟ್ ಕಮಾಂಡ್ ಮೆಥಡ್ ಯೂಸ್ ಮಾಡ್ಕೊಂಡು ಸೆಟ್ ಮಾಡಾಕತ್ತೀವ. ಅಂತಂದ್ರೆ ರಿಮೋಟ್ ಕಂಟ್ರೋಲರ್ ದ ಪ್ರೆಸ್ ಬಟನ್ ಕಾಲ್ ಮಾಡಿದ್ವಿ ಮ್ಯಾಗ ನಾವ ಪರ್ಟಿಕ್ಯುಲರ್ ಕಮಾಂಡ್ ಎಕ್ಸಿಕ್ಯೂಟ್ ಮೆಥಡ್ ಕಾಲ್ ಮಾಡ್ಬೇಕ. ಅದಕ್ಕ ವಿ ನೀಡ್ ಟು ಅವೇರ್ ಆಫ್ ದಿಸ್ ಕಮಾಂಡ್. ಸೊ ಇದನ್ನ ಸೆಟ್ ಕಮಾಂಡ್ ಯೂಸ್ ಮಾಡ್ಕೊಂಡು ಆ ಕಮಾಂಡ್ ನಾವ್ ಏನ್ ಮಾಡ್ಕೊಳ್ತೀವಿ ಸೆಟ್ ಮಾಡಾಕ್ತಿವ. ಸೊ ಇದು ಟಿವಿ ಇದು ರಿಮೋಟ್ ಕಂಟ್ರೋಲರ್ ಟಿವಿ ರಿಮೋಟ್ ಐತೋ ಇಲ್ಲೋ ಅಂತ ಹೇಳಿ ಇಂಡಿಕೇಟ್ ಮಾಡಾಕ ನಾವ ಈಸ್ ರಿಮೋಟ್ ಅಂತ ಹೇಳಿ ಒಂದು ವೇರಿಯಬಲ್ ತಗೊಂಡಿವ. ಈಸ್ ರಿಮೋಟ್ ಅನ್ನ ನಾವ ರಿಮೋಟ್ ಕಂಟ್ರೋಲರ್ ಕನ್ಸ್ಟ್ರಕ್ಟರ್ ಒಳಗಡೆ ಇನಿಷಿಯಲೈಸ್ ಮಾಡಾಕತ್ತೀವ. ಅಂಡು ಟಾಸ್ಕ್ ನ ಕ್ಯಾಪ್ಚರ್ ಮಾಡಾಕ ಅಂಡು ಸ್ಟ್ಯಾಕ್ ಅಂತ ಹೇಳಿ ಒಂದು ವೇರಿಯಬಲ್ ತಗೊಂಡಿವ. ರೀಡು ಟಾಸ್ಕ್ ನ ಕ್ಯಾಪ್ಚರ್ ಮಾಡಾಕ ನಾವ ರೀಡು ಸ್ಟ್ಯಾಕ್ ಅಂತ ಹೇಳಿ ಇನ್ನೊಂದು ವೇರಿಯಬಲ್ ಡಿಫೈನ್ ಮಾಡ್ಕೊಂಡಿವ. ನಾವ ಟಿವಿ ಚೇಂಜ್ ಚಾನಲ್ ಯಾವ ರೀತಿ ವರ್ಕ್ ಆಕೈತಿ ಅಂತ ಹೇಳಿ ನಾವು ಎಕ್ಸಾಂಪಲ್ ನೋಡೋಣ ಅಂತ. ಸ್ಟಾರ್ಟಿಂಗ್ ನಾವ ಟಿವಿ ಅಂತ ಹೇಳಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳಕತ್ತೀವ. ಈ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ ತಕ್ಷಣ ನಮ್ದ ಏನಾತ ಬೈ ಡಿಫಾಲ್ಟ್ ಈಸ್ ಆನ್ ಫಾಲ್ಸ್ ಅಂತ ಹೇಳಿ ಸೆಟ್ ಆಗಿರ್ತೈತಿ. ಟಿವಿ ಡಾಟ್ ಸಬ್ಸ್ಕ್ರೈಬ್ ಟು ಚಾನಲ್ಸ್ ಅಂತ ಹೇಳಿ ನಾವ ಮೆಥಡ್ ಕರಾಕ್ತಿವಿ. 500 ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀವಿ. ಅವಾಗ ಟಿವಿ ಕ್ಲಾಸದ ಸಬ್ಸ್ಕ್ರೈಬ್ ಟು ಚಾನಲ್ಸ್ ಮೆಥಡ್ ಕಾಲ್ ಆಯ್ತು. ಸೊ ಸಪೋರ್ಟೆಡ್ ಚಾನಲ್ಸ್ ಒಳಗ ESPN, ಸ್ಟಾರ್ ಸ್ಪೋರ್ಟ್ಸ್, G5 ಆಡ್ ಮಾಡಿದ್ವಿ. ಕರೆಂಟ್ ಚಾನಲ್ ನ ನಾವ ESPN ಅಂತ ಹೇಳಿ ಇಲ್ಲೇ ಸೆಟ್ ಮಾಡಾಕತ್ತೀವ. ನೆಕ್ಸ್ಟ್ ನಾವ ಚೇಂಜ್ ಚಾನಲ್ ದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳಕತ್ತೀವ. ಇದಕ್ಕ ನಾವು ಕ್ರಿಯೇಟ್ ಮಾಡಿರುವಂತ ಟಿವಿ ಆಬ್ಜೆಕ್ಟ್ ಆಸ್ ಎ ಪ್ಯಾರಾಮೀಟರ್ ಆಗಿ ಕಳ್ಸಾಕತ್ತೀವ. ಸೊ ಚೇಂಜ್ ಚಾನಲ್ ನಾವು ಕ್ರಿಯೇಟ್ ಮಾಡಿದ ತಕ್ಷಣ ಏನಾತ ಅಂಡು ಚಾನಲ್ ರೀಡು ಚಾನಲ್ ಅಂತ ಹೇಳಿ ಎರಡು ಸ್ಟ್ಯಾಕ್ ಕ್ರಿಯೇಟ್ ಆದು. ಇವು ಎರಡು ಎಂಟಿ ಸ್ಟ್ಯಾಕ್, ಏನು ಎಲಿಮೆಂಟ್ ಇರಂಗಿಲ್ಲ ಇದ್ರೊಳಗ. ರಿಮೋಟ್ ಕಂಟ್ರೋಲರ್ ದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳಕತ್ತೀವ. ಈ ರಿಮೋಟ್ ಕಂಟ್ರೋಲ್ ಕನ್ಸ್ಟ್ರಕ್ಟರ್ ಒಳಗ ನಾವು ಟ್ರೂ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀವ. ಅಂದ್ರೆ ನಾವ ಟಿವಿ ರಿಮೋಟ್ ಐತಿ ಅಂತ ಹೇಳಾಕ್ತಿವಿ ಬೇಸಿಕಲಿ ಇದನ್ನ.
ನೆಕ್ಸ್ಟ್ ರಿಮೋಟ್ ಕಂಟ್ರೋಲರ್ ಮ್ಯಾಗ ಸೆಟ್ ಕಮಾಂಡ್ ಮೆಥಡ್ ಕಾಲ್ ಮಾಡಾಕತ್ತೀವಿ ಇಲ್ಲಿ. ಸೆಟ್ ಕಮಾಂಡ್ ಮೆಥಡ್ ಕಾಲ್ ಮಾಡಿ ಬೇಸಿಕಲಿ ನಾವ ಚೇಂಜ್ ಚಾನಲ್ ಅಂತ ಹೇಳಿ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀವಿ. ಅವಾಗ ಈ ಮೆಥಡ್ ಕಾಲ್ ಆಗ್ತೈತಿ. ಇಲ್ಲಿ ನಾವೇನ್ ಮಾಡಾಕ್ತಿವ ನಮ್ದು ಕಮಾಂಡ್ ಏನಾಗ್ತ ಚೇಂಜ್ ಚಾನಲ್ ಅಂತ ಸೆಟ್ ಆಗ್ತಿದೆ. ಇವಾಗ ನಾವು ರಿಮೋಟ್ ಕಂಟ್ರೋಲರ್ ದ ಪ್ರೆಸ್ ಬಟನ್ ಕಾಲ್ ಮಾಡಾಕತ್ತೀವಿ. ಈ ಮೆಥಡ್ ಕಾಲ್ ಮಾಡಿದ ತಕ್ಷಣ ನಮ್ದು ಕಂಟ್ರೋಲರ್ ರಿಮೋಟ್ ಕಂಟ್ರೋಲರ್ ಪ್ರೆಸ್ ಬಟನ್ ಹೋತ. ಇಲ್ಲೇನೈತೆ ನಮ್ದು ಕಮಾಂಡ್ ಚೇಂಜ್ ಚಾನಲ್ ಐತಿ. ಚೇಂಜ್ ಚಾನಲ್ ಎಕ್ಸಿಕ್ಯೂಟ್ ಮೆಥಡ್ ಕಾಲ್ ಮಾಡ್ತೀವ. ಅವಾಗ ನಮ್ದು ಮೆಥಡ್ ಕಂಟ್ರೋಲರ್ ಚೇಂಜ್ ಚಾನಲ್ ಹೋತ. ಸೊ ಇಲ್ಲಿ ನಮ್ದು ಟಿವಿ ಡಾಟ್ ಗೆಟ್ ಕರೆಂಟ್ ಚಾನಲ್ ಮಾಡ್ಕೊಳಾಕ್ತಿವಿ. ನಮ್ದು ಕರೆಂಟ್ ಚಾನಲ್ ಏನೈತಿ ಡಿಫಾಲ್ಟ್ ಆಗಿ ಸಬ್ಸ್ಕ್ರೈಬ್ ಟು ಚಾನಲ್ ಮಾಡಿದಾಗ ಏನಾಯ್ತು ನಮ್ದು ಕರೆಂಟ್ ಚಾನಲ್ ನಾವು ಸೆಟ್ ಮಾಡಾಕ್ತಿವಿ. ಕರೆಂಟ್ ಚಾನಲ್ ಏನೈತೆ ನಮ್ದು ESPN ಆಯ್ತು. ಈ ESPN ಅನ್ನುವಂತ ಚಾನಲ್ ನಾವೇನ್ ಮಾಡಾಕ್ತಿವಿ ಅಂಡು ಚಾನಲ್ಸ್ ಸ್ಟ್ಯಾಕ್ ಐತ್ಲಿ ಅದ್ರೊಳಗ ಪುಷ್ ಮಾಡಾಕತ್ತೀವ. ಕರೆಂಟ್ ಚಾನಲ್ ನಾವ ಅಂಡು ಚಾನಲ್ ಸ್ಟ್ಯಾಕಿಗೆ ಪುಷ್ ಮಾಡಾಕತ್ತೀವ. ನಮ್ದು ಇನಿಷಿಯಲಿ ಏನೈತಿ ಟಿವಿ ಆನ್ ಆಗೈತೆ ಚೆಕ್ ಮಾಡ್ತೀವಿ. ಈಗ ನಮ್ದು ಟಿವಿ ಆಫ್ ಐತಿಲಿ ಇದೇನಾಯ್ತಾ ಫಾಲ್ಸ್ ಆತ ಇದು ಒಳಗ್ ಬಂತ. ಅವಾಗ ನಾವ್ ಏನ್ ಮಾಡಾಕ್ತಿವಿ ಫಸ್ಟ್ ಗೆ ಟಿವಿಯನ್ನ ಏನ್ ಮಾಡಾಕ್ತಿವ ಆನ್ ಮಾಡ್ಕೊಳಾಕತ್ತೀವಿ. ಇಲ್ಲಿ ನಾವು ಟಿವಿ ಆನ್ ಆದ್ಮೇಲೆ ನಮ್ದು ಇದು ಸ್ವಿಚ್ ಕೇಸ್ ಒಳಗ್ ಬರ್ತೈತಿ. ನಮ್ದು ಚಾನಲ್ ಏನ್ ಬಂದೈತಿ ESPN ಐತಿ. ಸೊ ಈ ಕೇಸ್ ಎಕ್ಸಿಕ್ಯೂಟ್ ಆಕೈತಿ. ಸೊ ಈ ಕೇಸ್ ಎಕ್ಸಿಕ್ಯೂಟ್ ಆಗಿ ಟಿವಿ ಚಾನಲ್ ಎದಕ್ ಚೇಂಜ್ ಆಕೈತಿ ಅಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ಚಾನಲ್ ಆಗ್ತೈತಿ. ಇಲ್ಲಿ ನಾವೇನ್ ಮಾಡಾಕ್ತಿವಿ ಅಂತಂದ್ರೆ ಟಿವಿ ಡಾಟ್ ಚೇಂಜ್ ಚಾನಲ್ ದಾಗ ಸ್ಟಾರ್ ಸ್ಪೋರ್ಟ್ಸ್ ಐತೆ ಪ್ಯಾರಾಮೀಟರ್ ಕಳ್ಸಾಕತ್ತೀವಿ. ಅವಾಗ ನಮ್ದ ಕರೆಂಟ್ ಚಾನಲ್ ಆಫ್ ದ ಟಿವಿ ಏನಾಗ್ತೈತಿ ಸ್ಟಾರ್ ಸ್ಪೋರ್ಟ್ಸ್ ಸೆಟ್ ಆಕೈತಿ. ನಮ್ದು ಕಂಟ್ರೋಲರ್ ಅಗೇನ್ ಲೈನ್ ನಂಬರ್ 22 ಬರ್ತೈತಿ. ಇಲ್ಲಿ ನಾವೇನ್ ಮಾಡಾಕ್ತಿವ ಅಂಡು ಸ್ಟ್ಯಾಕ್ ದಾಗ ಅಂದ್ರೆ ಅಂಡು ಸ್ಟ್ಯಾಕ್ ಅಂದ್ರೆ ಅಂಡು ಮಾಡ್ಬೇಕಂದ್ರೆ ಕಮಾಂಡ್ ನಾವೇನ್ ಮಾಡಾಕ್ತಿವಿ ಇಲ್ಲಿ ಅಂಡು ಟಾಸ್ಕ್ ನ ಟ್ರ್ಯಾಕ್ ಮಾಡಾಕ ಅಂಡು ಸ್ಟ್ಯಾಕ್ ಅಂತ ತಗೊಂಡಿವಲ್ಲ ಅದ್ರೊಳಗ ಕಮಾಂಡ್ ನ ಪುಷ್ ಮಾಡಾಕತ್ತೀವ. ಯಾವ್ದು ನಮ್ದ ರೀಡು ಸ್ಟ್ಯಾಕ್ ಆಗುವಂತ ಅವಶ್ಯಕತೆ ಇರಂಗಿಲ್ಲ. ಅದಕ್ಕೆ ನಾವ್ ಇಲ್ಲಿ ಏನ್ ಮಾಡಾಕ್ತಿವ ರೀಡು ಸ್ಟ್ಯಾಕ್ ನ ನಾವ್ ಏನ್ ಮಾಡಾಕ್ತಿವ ಇಲ್ಲಿ ಕ್ಲಿಯರ್ ಮಾಡ್ಕೊಳಕತ್ತೀವ. ಅಗೇನ್ ನಾವು ಪ್ರೆಸ್ ಬಟನ್ ಮಾಡ್ತೀವ. ಪ್ರೆಸ್ ಬಟನ್ ಮಾಡಿದ ತಕ್ಷಣ ರಿಮೋಟ್ ಕಂಟ್ರೋಲರ್ ಪ್ರೆಸ್ ಬಟನ್ ಇಂದ ಚೇಂಜ್ ಚೇಂಜ್ ಚಾನಲ್ ದ ಎಕ್ಸಿಕ್ಯೂಟ್ ಮೆಥಡ್ ಅಗೇನ್ ಕಾಲ್ ಆಗ್ತೈತಿ. ಸೊ ಚೇಂಜ್ ಚಾನಲ್ ದಾಗ ಚಾನಲ್ ಏನೈತಿ ಇಲ್ಲಿ ಅಂತಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ಐತಿ. ನಮ್ದು ಕರೆಂಟ್ ಚಾನಲ್ ಏನೈತಿ ಈಗ ಸ್ಟಾರ್ ಸ್ಪೋರ್ಟ್ಸ್ ಐತಿ. ಸೊ ಆ ಸ್ಟಾರ್ ಸ್ಪೋರ್ಟ್ಸ್ ನ ಅಂಡು ಚಾನಲ್ ಸ್ಟ್ಯಾಕಿಂಗ್ ನಾ ಪುಷ್ ಮಾಡಾಕ್ತೇನೆ ಅಗೇನ್. ಅದಾದ್ಮೇಲೆ ನಮ್ದು ಕಂಟ್ರೋಲ್ ಫ್ಲೋ ಈ ಸ್ವಿಚ್ ಸ್ಟೇಟ್ ದಾಗ ಹೋಗೈತಿ. ನಮ್ ಚಾನಲ್ ಏನಿದ್ರೆ ಸ್ಟಾರ್ ಸ್ಪೋರ್ಟ್ಸ್ ಇತ್ತಂದ್ರ ಟಿವಿ ಡಾಟ್ ಚೇಂಜ್ ಚಾನಲ್ ಒಳಗ ನಾವ G5 ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀವ. ಅವಾಗ ನಮ್ದ ಕರೆಂಟ್ ಚಾನಲ್ ಏನಾತ G5 ಅಂತ ಸೆಟ್ ಆತ. ನಮ್ದು ಸ್ಟ್ಯಾಕ್ ಯಾವ ರೀತಿ ಕಾಣ್ತೈತಿ ಅಂತಂದ್ರೆ ಈ ರೀತಿ ಕಾಣ್ತೈತಿ. ಎರಡನೇ ಸಲ ಪ್ರೆಸ್ ಬಟನ್ ಮಾಡಿದ್ವಿ ಅಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ESPN ಟಾಪ್ ಸ್ಟಾರ್ ಸ್ಪೋರ್ಟ್ಸ್ ಗೆ ಪಾಯಿಂಟ್ ಮಾಡ್ತಿರ್ತೈತಿ. ನಮ್ದು ಕರೆಂಟ್ ಚಾನಲ್ G5 ಚೇಂಜ್ ಆಗೈತಿ. ಸೊ ನಾವು ಥರ್ಡ್ ಟೈಮ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ಏನಾಕೈತಿ ಅಂತಂದ್ರ ನಮ್ದು ಕರೆಂಟ್ ಚಾನಲ್ ಏನೈತಿ G5 ಐತಿ. ಅದನ್ನ ನಾವು ಅಂಡು ಚಾನಲ್ ಸ್ಟ್ಯಾಕಿಗೆ ಪುಷ್ ಮಾಡಾಕತ್ತೀವ. ಓಕೆ, ನಮ್ದು ಸ್ವಿಚ್ ಕೇಸ್ದಾಗ G5 ಇತ್ತಂದ್ರ ಚೇಂಜ್ ಚಾನಲ್ ನ ESPN ಮಾಡಾಕತ್ತೀವಿ ನಾವು. ನಮ್ದು ಕರೆಂಟ್ ಚಾನಲ್ ಏನಾಯ್ತ ESPN ಆಯ್ತ. ಸೊ ಈ ರೀತಿ ನಮ್ದು ಅಂಡು ಚಾನಲ್ ಸ್ಟ್ಯಾಕ್ 3 ಸಲ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಕಾಣಾಕ್ತಿತ್ತು. ನಮ್ದು G5 ಸ್ಟಾರ್ ಸ್ಪೋರ್ಟ್ಸ್ ESPN ನಮ್ದು ಟಾಪ್ G5 ಪಾಯಿಂಟ್ ಮಾಡ್ತಿರ್ತೈತಿ. ನಾವ್ ಯಾವಾಗ ಅಂಡು ಬಟನ್ ಪ್ರೆಸ್ ಮಾಡ್ತೀವಲ್ಲ ಅಂಡು ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಮ್ದ ಕಂಟ್ರೋಲರ್ ರಿಮೋಟ್ ಕಂಟ್ರೋಲರ್ ಅಂಡು ಮೆಥಡ್ ಬರ್ತೈತಿ. ಇಲ್ಲಿ ನಮ್ದ ಅಂಡು ಸ್ಟ್ಯಾಕ್ ಎಂಟಿ ಇಲ್ಲ. ಸೊ ನಾವೇನ್ ಮಾಡಾಕ್ತಿವಿ ಅಂಡು ಸ್ಟ್ಯಾಕ್ ನ ಪಾಪ್ ಮಾಡಾಕತ್ತೀವಿ. ಕಮಾಂಡ್ ಯಾವ್ದು ಬಂತ ನಮ್ದ ಚೇಂಜ್ ಚಾನಲ್ ಅಂತ ಚೇಂಜ್ ಚಾನಲ್ ಅಂಡು ಮೆಥಡ್ ಕಾಲ್ ಮಾಡಾಕ್ತಿವ. ಸೊ ಚೇಂಜ್ ಚಾನಲ್ ಅಂಡು ಮೆಥಡ್ ನಮ್ದ ಕಂಟ್ರೋಲರ್ ಹೋತ. ಇಲ್ಲಿ ಅಂಡು ಚಾನಲ್ಸ್ ಎಂಟಿ ಐತೆ ನೋಡ್ತೈತಿ. ನಮ್ ಕೇಸ್ದಾಗ ಅಂಡು ಚಾನಲ್ ದಾಗ ಎಷ್ಟ್ ಅದಾವ 3 ಎಲಿಮೆಂಟ್ ಅದಾವ ಇಲ್ಲಿ. ಓಕೆ, ಸೊ ಈ 3 ಎಲಿಮೆಂಟ್ ಅದಾವಲ್ಲ ಇದನ್ನ ಏನ್ ಮಾಡಾಕತ್ತೀನಿ ಪಾಪ್ ಮಾಡಾಕತ್ತೀನಿ. ಅಂಡು ಚಾನಲ್ ನ ಪಾಪ್ ಮಾಡಿದ ತಕ್ಷಣ ನನ್ಗೆ ಎಲಿಮೆಂಟ್ ಯಾವ್ದು ಬಂತ G5 ಅಂತ ಹೇಳಿ ಬಂತ. ಆಮೇಲೆ ಕರೆಂಟ್ ಚಾನಲ್ ನಾನು ಏನ್ ಮಾಡಾಕತ್ತೀನಿ ಟೆಂಪರರಿ ವೇರಿಯೇಬಲ್ ದಾಗ ಸ್ಟೋರ್ ಮಾಡ್ಕೊಳಕತ್ತೀನಿ. ಕರೆಂಟ್ ಚಾನಲ್ ಅಂತ ಹೇಳಿ ನಾ ಟಿವಿ ಕರೆಂಟ್ ಚಾನಲ್ ಟೆಂಪರರಿ ವೇರಿಯೇಬಲ್ ದಾಗ ಚೇಂಜ್ ಮಾಡಾಕ್ತೀನಿ. ಇದು ಪ್ರೀವಿಯಸ್ ಚಾನಲ್ ಅಂಡು ಅಂತಂದ್ರೆ ಈಗ ನಾನು ಆಲ್ರೆಡಿ ಏನ್ ಮಾಡೀನಿ ಈಗ ಬೇಸಿಕಲಿ G5 ಇಂದ ನನ್ಗೆ ESPN ಮೂವ್ ಆಗೈತೆ ನಂದು. ಈಗ ನಾ ಅಂಡು ಮಾಡಿದ್ರೆ ಅಗೇನ್ ನನ್ ಚಾನಲ್ G5 ಆಗ್ಬೇಕ. ಅದಕ್ಕ ನಂದು ಸ್ಟ್ಯಾಕ್ ದಾಗಿಂದ ಈ ಎಲಿಮೆಂಟ್ ನ ಪಾಪ್ ಮಾಡಿ ಟಿವಿ ಡಾಟ್ ಚಾನಲ್ ಕ ನಾನ G5 ನ ಕಳಿಸಿದ್ರೆ ನಂದು ಏನಾಕೈತಿ ಅಗೇನ್ ಕರೆಂಟ್ ಚಾನಲ್ G5 ಸೆಟ್ ಆಕೈತಿ. ಆ ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕ. ಅದಕ್ಕೆ ನಾ ಏನ್ ಮಾಡಾಕ್ತೀನಿ ಅಂಡು ಚಾನಲ್ ಸ್ಟ್ಯಾಕ್ ದಾಗಿಂದ
ಪಾಪ್ ಮಾಡಾಕ್ತೀನಿ ನಾನು ಜಿ5 ಬಂತು ಆ ಜಿ5 ಮ್ಯಾಗ ಏನ್ ಮಾಡ್ತೀನಿ ಟಿವಿ ಡಾಟ್ ಚೇಂಜ್ ಚಾನಲ್ದಾಗ ಜಿ5 ಪಾಸ್ ಮಾಡ್ತೀನಿ ಅವಾಗ ನಂದ ಕರೆಂಟ್ ಚಾನಲ್ ಏನಾತಾಗೇನ ಜಿ5 ಸೆಟ್ ಆಯ್ತ ನಂದ ಅಂಡು ಚಾನಲ್ ಸ್ಟ್ಯಾಕ್ದಾಗ ಎರಡೇ ಎಲಿಮೆಂಟ್ ಉಳಿದ್ವು ಅವಾಗ ಸ್ಟಾರ್ ಸ್ಪೋರ್ಟ್ಸ್ ESPN ಅಗೇನ ಇದ್ರ ಕಂಟಿನ್ಯೂಸ್ ಆಗಿ ನಾ ಅಂಡು ಮಾಡಿದ್ವು ಅಂತಂದ್ರೆ ಏನಾಗ್ತೈತಿ ನಾವು ಅಂಡು ಚಾನಲ್ದಾಗಿಂದ ಸ್ಟಾರ್ ಸ್ಪೋರ್ಟ್ಸ್ ನಾನೇನ್ ಮಾಡ್ತೀನಿ ರಿಮೂವ್ ಮಾಡ್ತೀನಿ ಇದ್ರ ಮ್ಯಾಗ ನಾನು ಟಿವಿ ಡಾಟ್ ಚೇಂಜ್ ಚಾನಲ್ ಮಾಡ್ತೀನಿ ಅವಾಗ ನಂದು ಕರೆಂಟ್ ಚಾನಲ್ ಏನಾಗ್ತೈತಿ ಸ್ಟಾರ್ ಸ್ಪೋರ್ಟ್ಸ್ ಆಕೈತಿ ಓಕೆ ಈ ರೀತಿ ನಮ್ದು ಅಂಡು ಫ್ಲೋ ಆಗ್ತೈತಿ ವರ್ಕ್ ಆಗ್ತೈತಿ ಅದ್ರ ನಾವು ಸದ್ಯಕ್ಕ ಇಲ್ಲಿ ನಾ ಏನ್ ಮಾಡಾಕತ್ತೀನಿ ಅಂಡು ಮಾಡಾಕತ್ತಿಲ್ಲ ಈ ಪ್ಲೇಸ್ದಾಗ ನಾ ಏನ್ ಮಾಡಾಕ್ತೀನಿ ರೀಡು ಮಾಡಾಕ್ತೀನಿ ಇಲ್ಲಿ ರೀಡು ಮಾಡಿದ ತಕ್ಷಣ ನಂದು ಏನಾಗ್ಬೇಕ ಹಾಗೇನ ಚಾನಲ್ ESPN ಮೂವ್ ಆಗ್ಬೇಕ ಈಗ ರೀಡು ಬಟನ್ ನ ಪ್ರೆಸ್ ಮಾಡಿದ್ಮೇಲ ರಿಮೋಟ್ ಕಂಟ್ರೋಲರ್ದ ರೀಡು ಮೆಥಡ್ ಕಾಲ್ ಆಗ್ತೈತಿ ನಾ ಇಲ್ಲಿ ನೋಡಾಕತ್ತೀನಿ ನಮ್ದ ರೀಡು ಸ್ಟ್ಯಾಕ್ ಎಂಟಿ ಐತೇನ ಅಂತೇಳಿ ನಮ್ ಕೇಸ್ದಾಗ ಇಲ್ಲ ಓಕೆ ಸೊ ರೀಡು ಸ್ಟ್ಯಾಕ್ ಪಾಪ್ ಮಾಡ್ಕೋತೀನಿ ನಂದು ಅಗೇನ್ ಕಮಾಂಡ್ ಏನಂತ ಹೇಳಿ ಬಂತು ಅಂತಂದ್ರ ಚೇಂಜ್ ಚಾನಲ್ ಬಂತು ನಮ್ದು ಟಿವಿ ರಿಮೋಟ್ ಐತಿ ಅದಕ್ಕ ಚೇಂಜ್ ಚಾನಲ್ ದ ರೀಡು ಮೆಥಡ್ ನಾವ್ ಎಲ್ಲ ಮಾಡಾಕ್ತಿವ ಕಾಲ್ ಮಾಡಾಕತ್ತೀವ ರೀಡು ಚಾನಲ್ಸ್ ಎಂಟಿ ಐತೆ ನೋಡಾಕತ್ತೀವಿ ನಮ್ ಕೇಸ್ದಾಗ ಎಂಟಿ ಇಲ್ಲ ನಾವ ರೀಡು ಚಾನಲ್ ಸ್ಟ್ಯಾಕ್ದಾಗ ESPN ಅಂತೇಳಿ ಪುಷ್ ಮಾಡಿವ ಸೊ ಇಲ್ಲಿ ESPN ಅಂತ ಹೇಳಿ ಐತಿ ಚೇಂಜ್ ಕರೆಂಟ್ ಚಾನಲ್ ನಾನು ಟೆಂಪರರಿ ವೇರಿಯೇಬಲ್ದಾಗ ಹೋಲ್ಡ್ ಮಾಡಾಕತ್ತೀನಿ ರೀಡು ಚಾನಲ್ ನ ಪಾಪ್ ಮಾಡ್ಕೊಳಾಕ್ತೀನಿ ರೀಡು ಚಾನಲ್ ಪಾಪ್ ಮಾಡಿದ ತಕ್ಷಣ ನನಗೆ ಏನ್ ಅಂತೇಳಿ ಎಲಿಮೆಂಟ್ ಬಂತಿಲ್ಲ ESPN ಅಂತೇಳಿ ಬಂತ ಸೊ ಈ ESPN ಅನ್ನ ಟಿವಿ ಡಾಟ್ ಚೇಂಜ್ ಚಾನಲ್ಗೆ ನಾನು ಆಸ್ ಅ ಪ್ಯಾರಾಮೀಟರ್ ಕಳ್ಸಾಕ್ತೀನಿ ಅವಾಗ ನಂದು ಕರೆಂಟ್ ಚಾನಲ್ ಅಗೇನ್ ಏನಾತ ESPN ಅಂತೇಳಿ ಸೆಟ್ ಆತ ಓಕೆ ಇದೇನ್ ನಾನು ಟೆಂಪರರಿ ವೇರಿಯೇಬಲ್ ಹೋಲ್ಡ್ ಮಾಡಿನಲ್ಲ ಜಿ5 ಅದನ್ನ ನಾನು ಅಂಡು ಚಾನಲ್ ಸ್ಟ್ಯಾಕಿಗೆ ಪ್ಲೇಸ್ ಮಾಡಾಕ್ತೀನಿ ಯಾಕಂದ್ರೆ ಇಲ್ಲಿಂದ ಅಗೇನ ಅಂಡು ಬಟನ್ ಪ್ರೆಸ್ ಮಾಡಿದ್ರೆ ಅಗೇನ್ ನಮ್ ಚಾನಲ್ ಏನಾಗ್ಬೇಕ ಜಿ5 ಆಗ್ಬೇಕು ಅದ್ರ ಸಲುವಾಗಿ ನಾ ಇದನ್ನ ಅಂಡು ಚಾನಲ್ ಸ್ಟ್ಯಾಕಿಗೆ ಪುಷ್ ಮಾಡಾಕತೀನಿ ಈ ರೀತಿ ನಮ್ದ ಅಂಡು ರೀಡು ಫಂಕ್ಷನಾಲಿಟಿ ವರ್ಕ್ ಆಗ್ತೈತಿ ಇದನ್ನ ನಾನು ಕೋಡ್ ರನ್ ಮಾಡಿ ತೋರಿಸ್ತೀನಿ ನಿಮಗ ಇನಿಷಿಯಲಿ ನಮ್ದ ಟಿವಿ ಆಫ್ ಇರ್ತೈತಿ ಪ್ರೆಸ್ ಬಟನ್ ಮಾಡಿದ ತಕ್ಷಣ ಅದಕ್ಕೆ ನಾ ಟರ್ನಿಂಗ್ ಆನ್ ಟಿವಿ ಅಂತ ಹೇಳಿ ಬಂದೈತಿ ಟಿವಿ ಇಸ್ ಆನ್ ಅದಾದ್ಮೇಲೆ ಪ್ರೆಸ್ ಬಟನ್ ಮಾಡಿದ ತಕ್ಷಣ ನಮ್ ಚಾನಲ್ ಏನಾಯ್ತ ಸ್ಟಾರ್ ಸ್ಪೋರ್ಟ್ಸಿಗೆ ಚೇಂಜ್ ಆಯ್ತ ಸ್ಟಾರ್ಟಿಂಗ್ ನಮ್ದ ಚಾನಲ್ ESPN ಇರ್ತೈತಿ ESPN ಇಂದ ಸ್ಟಾರ್ ಸ್ಪೋರ್ಟ್ಸ್ ಚೇಂಜ್ ಆಯ್ತ ಅಗೇನ್ ಪ್ರೆಸ್ ಮಾಡಿದ್ವಿ ನಾವು ಜಿ5 ಬಂತ ಅಗೇನ್ ಪ್ರೆಸ್ ಮಾಡಿದ್ವಿ ನಮ್ದು ESPN ಆತ ಇಲ್ಲಿಂದ ನಾನು ಏನ್ ಮಾಡಾಕ್ತೀನಿ ಅಂಡು ಮೆಥಡ್ ಕಾಲ್ ಮಾಡಾಕ್ತೀನಿ ಸೊ ESPN ಇಂದ ನಾನು ಅಂಡು ಮಾಡಿದ್ರೆ ನಮ್ದು ಏನಾಗ್ಬೇಕ ಜಿ5 ಹೋಗ್ಬೇಕ ಅದಕ್ಕೆ ನಮ್ದು ಇದು ಸ್ಟೇಟ್ಮೆಂಟ್ ಪ್ರಿಂಟ್ ಆಗ್ತೈತಿ ಪರ್ಫಾರ್ಮಿಂಗ್ ಅಂಡು ಆಪರೇಷನ್ ಆನ್ ಚೇಂಜ್ ಚಾನಲ್ ಅಂತೇಳಿ ಜಿ5 ಚೇಂಜಿಂಗ್ ಚಾನಲ್ ಟು ಜಿ5 ಚಾನಲ್ ಚೇಂಜ್ ಟು ಜಿ5 ಅಂತೇಳಿ ಬಂತು ನಾ ಇದ್ರ ಮೇಲೆ ಅಗೇನ್ ರೀಡು ಮಾಡಿದ್ವು ಅಂತಂದ್ರ ನಮ್ದ ESPN ಆಗ್ಬೇಕು ಮತ್ ಕರೆಂಟ್ ಚಾನಲ್ ಸೊ ಇಲ್ಲಿ ESPN ಅಂತ ಹೇಳಿ ಆಗೈತಿ ಇದ್ರ ಮ್ಯಾಗ ಅಂಡು ಮಾಡಿದ್ವಿ ಅಂತಂದ್ರೆ ಅಗೇನ್ ನಮ್ದ ಚಾನಲ್ ಏನಾಗ್ಬೇಕ ಜಿ5 ಆಗ್ಬೇಕ ಇಲ್ಲಿ ಜಿ5 ಆಗೈತಿ ಈ ರೀತಿ ನಮ್ದು ಅಂಡು ಅಂಡ್ ರೀಡು ಫೀಚರ್ಸ್ ಆಫ್ ಅ ಚೇಂಜ್ ಚಾನಲ್ ವರ್ಕ್ ಆಗ್ತೈತಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತಿ ಹೊಸದೇನರೆ ಕಲಿಯಾಕತ್ತೀವು ಅಂತೇಳಿ ಅನಿಸ್ತಂದ್ರೆ ಈ ವಿಡಿಯೋ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ ಜೊತೆ ಎಲ್ಲ ಇದನ್ನ ಶೇರ್ ಮಾಡ್ರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್